ಇನ್ನು ಹೈಕಮಾಂಡ್ ನೋಟಿಸ್ ಕೊಟ್ಟರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ. ಯಾವುದೇ ಉತ್ತರ ಕೊಟ್ಟಿಲ್ಲ. ಮತ್ತೆ ಒಗ್ಗಟ್ಟು ಪ್ರದರ್ಶನಕ್ಕೆ ಯತ್ನಾಳ್ ಅಂಡ್ ಟೀಮ್ ಮುಂದಾಗಿದೆಯಾ? ಫೆಬ್ರವರಿ 20ಕ್ಕೆ ರೆಬಲ್ಸ್ ನಾಯಕರಿಂದ ಬೆಂಗಳೂರಿನಲ್ಲಿ ಮತ್ತೆ ಮೀಟಿಂಗ್ ಇದೆ. ಬೆಂಗಳೂರು ಸಭೆಯಲ್ಲಿ ಮುಂದಿನ ನಡೆಯ ಬಗ್ಗೆ ರೆಬಲ್ಸ್ಗಳಿಂದ ಚರ್ಚೆ ಆಗಿದೆ. ಫೆಬ್ರವರಿ 20ರ ಸಭೆಯಲ್ಲಿ ಯತ್ನಾಳ್ ಬಣದ ಎಲ್ಲ ಪ್ರಮುಖರು ಭಾಗಿಯಾಗ್ತಾರೆ. ರೆಬಲ್ಸ್ ಸಭೆಯಲ್ಲಿ ಯತ್ನಾಳ್ ನೋಟಿಸ್ನ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಯತ್ನಾಳ್ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಕುರಿತು ನಾಯಕರಿಂದ ತೀರ್ಮಾನ ಆಗುತ್ತೆ. ನೋಟಿಸ್ ಕೊಟ್ಟರು ಅವರ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತ ಸಂದೇಶ ರವಾನಿಸೋದು. ರಾಜ್ಯಾಧ್ಯಕ್ಷ ಬದಲಾಗಲೇಬೇಕು ಅಂತ ಹೈಕಮಾಂಡ್ಗೆ ಮತ್ತೆ ಒತ್ತಡವನ್ನ ಹೇರೋದು ಈ ರೆಬಲ್ಸ್ ಟೀಮ್ನ ಮುಖ್ಯ ಉದ್ದೇಶ. ಹಾಗಾಗಿ ಫೆಬ್ರವರಿ 20ಕ್ಕೆ ರೆಬಲ್ಸ್ ನಾಯಕರು ಸಭೆ ಸೇರ್ತಾ ಇದ್ದಾರೆ. ಸಭೆಯಲ್ಲಿ ಯತ್ನಾಳ್ ಬಣದ ಎಲ್ಲ ಪ್ರಮುಖರು ಭಾಗಿಯಾಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.